Good morning, dear students. Welcome to E class. How are you? Have you had your breakfast? I have had my breakfast. Right, students? Nowadays, healthy life is very important because everywhere COVID-19 or coronavirus disease is spreading and bothering our life. So there is the great importance of healthy life. ಇವತ್ತಿನ ದಿನ ಮಕ್ಕಳೇ ಆರೋಗ್ಯಯುತ ಜೀವನ ನಮ್ಮ ಒಂದು ಅಗತ್ಯವಾಗಿದೆ. ನೋಡಿ, ಕೋವಿಡ್-19 ಅಂತ ಒಂದು ರೋಗ ಇವತ್ತು ಜಗತ್ತನ್ನೆಲ್ಲ ಹರಡಿಕೊಂಡಿದೆ. ಜನರ ಜೀವವನ್ನೇ ಬಾಧಿಸ್ತಾ ಇದೆ. ಸೊ ಕಡೆಯಲ್ಲದು ಫ್ಯಾಟಲ್ ಕೂಡ ಆಗಿದೆ, ಜೀವವನ್ನು ತೆಗಿತಾ ಇದೆ ಅನ್ನೋಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಓಕೆ ಸ್ಟೂಡೆಂಟ್ಸ್, ಇಷ್ಟು ಹೇಳ್ತಾ ಈಗ ನಾವು ಇಂಗ್ಲಿಷ್ ಸಬ್ಜೆಕ್ಟ್ನಲ್ಲಿ ಹೆಲ್ದಿ ಲೈಫ್ ಅನ್ನೋಂಥ ಒಂದು ಸ್ಟೋರಿ ಇದೆ. ಆ ಹೆಲ್ದಿ ಲೈಫ್ ಏನು ಅಲ್ಲಿ? ಸೊ ಇದರಲ್ಲಿ ಬರುವಂಥ ಕ್ಯಾರೆಕ್ಟರ್ಸ್ ಭಾಳ ಇಂಪಾರ್ಟೆಂಟ್. ಕ್ಯಾರೆಕ್ಟರ್ಸ್ ಯಾರಪ್ಪ ಅಂದರೆ, ಒಂದು ವಿಚಸ್. ಸ್ಟೂಡೆಂಟ್ಸ್, ವಿಚಸ್ ಬರ್ತಾರೆ. ಇನ್ನೊಬ್ರು ಡಾಕ್ಟರ್ ಬರ್ತಾರೆ. ಸೊ ಅವ್ರ ಹೆಸರನ್ನು ನಾವು ನೋಡಿದಾಗ ಡಾಕ್ಟರ್ ಯಾರು? ಫಿಟ್ ಅಂಡ್ ಹೆಲ್ದಿ. ಫಿಟ್ ಅಂಡ್ ಹೆಲ್ದಿ ಡಾಕ್ಟರ್, ಫಿಟ್ ಅಂಡ್ ಹೆಲ್ದಿ ಅಂತ. ಡಾಕ್ಟರ್ ಫಿಟ್ ಅಂಡ್ ಹೆಲ್ದಿ. ಈ ಕ್ಯಾರೆಕ್ಟರ್ಸ್ ಬರ್ತವೆ ಮಕ್ಕಳೇ. ಏನು ವಿಚಸ್ ಪಾತ್ರ ಏನು? ಅವ್ರೇನ್ ಮಾಡ್ತಾರೆ ಇಲ್ಲಿ? ವಿಚಸ್ ಅಂದಾಗ ಯಕ್ಷಿಣಿಯರು. ಹಿಂದಿನ ಕಾಲದಲ್ಲಿ ವಿಚಸ್ ಅನ್ನೋಂಥವ್ರನ್ನ ನಾವು ಕಾಣುವುದಿತ್ತು. ಅವ್ರಿಗೆ ಒಳ್ಳೆಯದೆಲ್ಲ ಕೆಟ್ಟದ್ದಾಗಿ ಕಾಣುತ್ತೆ, ಕೆಟ್ಟದ್ದೆಲ್ಲ ಒಳ್ಳೆಯದಾಗಿ ಕಾಣುತ್ತೆ. ಅಂದರೆ ಕೆಟ್ಟದ್ದನ್ನು ಮಾಡೋಂಥದ್ದೇ ಇವರ ಉದ್ದೇಶವಾಗಿರುತ್ತೆ ವಿಚಸ್. ರೈಟ್ ಸ್ಟೂಡೆಂಟ್ಸ್, ನೋಡೋಣ ಏನದು ಕಥೆ ಅನ್ನೋಂಥದ್ದು. ಓಕೆ, ಇದನ್ನು ಬರೆದಿರೋಂಥವ್ರು ಯಾರಪ್ಪ ಅಂದರೆ ಪೆಡ್ರೋ ಪ್ಯಾಬ್ಲೋ ಸ್ಯಾಕ್ರಿಸ್ಟನ್. ರೈಟ್. Many years ago, everyone was strong and healthy. They ate varieties of food and loved fruits and vegetables. They took daily exercises and enjoyed walking, running, playing, and leaping about. The earth was the healthiest place you could imagine, and it was clear that both adults and children were full of joy and were in good moods. ಮಕ್ಕಳೇ ಗಮನಿಸಿ, ಬಹಳ ವರ್ಷಗಳ ಹಿಂದೆ ಜನರ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಸ್ಟ್ರಾಂಗ್ ಆಗಿದ್ದ, ಹೆಲ್ದಿಯಾಗಿದ್ದ, ಬಲಶಾಲಿಯಾಗಿದ್ದ. ಪ್ರತಿಯೊಬ್ಬರು ಬಲಶಾಲಿ, ಪ್ರತಿಯೊಬ್ಬರು ಆರೋಗ್ಯವಂತ. ಸೊ ಹೀಗೆ ಸ್ಟ್ರಾಂಗ್ ಅಂಡ್ ಹೆಲ್ದಿ ಆಗಿರಲಿಕ್ಕೆ ಅವ್ರು ಏನನ್ನ ತಿಂತಾ ಇದ್ರು? ಎಸ್, ಫುಡ್. ಒಂದು ಒಳ್ಳೆ ನ್ಯೂಟ್ರಿಷಿಯಸ್ ಫುಡ್ ಅನ್ನು ತಿಂತಾ ಇದ್ರು. ಅದರಲ್ಲೂ ವೆರೈಟೀಸ್ ಆಫ್ ಫುಡ್, ನಾನಾ ರೀತಿಯಾದಂಥ ಆಹಾರಗಳನ್ನು ಅವರು ಸೇವಿಸ್ತಾ ಇದ್ರು. ಆ್ಯಂಡ್ ಲವ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್. ಅವ್ರಿಗೆ ಹಣ್ಣು,
ತರಕಾರಿ ಅಂದರೆ ಬಹಳ ಪ್ರೀತಿ. ರೈಟ್. ಜೊತೆಗೆ ಅವರು ಡೈಲಿ ಎಕ್ಸರ್ಸೈಸಸ್ ಅನ್ನು ಅವರು ಮಾಡ್ತಾ ಇದ್ರು. ಪ್ರತಿದಿನ ಎಕ್ಸರ್ಸೈಸಸ್ ಏನು? ವಾಕಿಂಗ್ ಮಾಡ್ತಾ ಇದ್ರು, ರನ್ನಿಂಗ್ ಮಾಡ್ತಾ ಇದ್ರು, ಜಂಪಿಂಗ್ ಮಾಡ್ತಾ ಇದ್ರು, ಆಟ ಆಡ್ತಾ ಇದ್ರು, ಇದೆಲ್ಲ ಮಾಡ್ತಾ ಇದ್ರು. ಹಾಗಾಗಿ ದಷ್ಟಪುಷ್ಟವಾಗಿದ್ದರು. ದ ಅರ್ತ್ ವಾಸ್ ದ ಹೆಲ್ದಿಯೆಸ್ಟ್ ಪ್ಲೇಸ್ ಯು ಕುಡ್ ಇಮ್ಯಾಜಿನ್. ಹೆಲ್ದಿಯೆಸ್ಟ್ ಪ್ಲೇಸ್ ಯಾವುದಪ್ಪ ಅಂತ ಹೇಳಿದ್ರೆ ಭೂಮಿ, ಈ ಭೂಲೋಕ ಹೆಲ್ದಿಯೆಸ್ಟ್ ಪ್ಲೇಸ್ ಆಗಿರುತ್ತೆ. ಗಮನಿಸಿ. ಆ್ಯಂಡ್ ಇಟ್ ವಾಸ್ ಕ್ಲಿಯರ್ ದಟ್. ಏನು ಸರ್ ಕ್ಲಿಯರ್? ನೋಡಿ, ಇಲ್ಲಿ ಒಂದು ಅಂಶ ಮಾತ್ರ ಸ್ಪಷ್ಟ, ಸುಸ್ಪಷ್ಟ. ಏನದು ಸರ್? ಇಂಥ ಅಡಲ್ಟ್ಸ್ 18 ವರ್ಷ ಆಗೋಗಿರೋಂಥವ್ರನ್ನ, 18 ವರ್ಷದ ಮೇಲ್ಪಟ್ಟವ್ರನ್ನ ನಾವು ಅಡಲ್ಟ್ಸ್ ಅಂತ ತಗೊಳ್ತಾ ಇದ್ದೀವಿ. ಮತ್ತೆ ಚಿಲ್ಡ್ರನ್, ಮಕ್ಕಳು, ಇವರೆಲ್ಲರೂ ಕೂಡ ಬಹಳ ಸಂತೋಷದಿಂದಿದ್ರು. ಫುಲ್ ಆಫ್ ಜಾಯ್, ಸಂತೋಷವಾಗಿದ್ರು. ಆ್ಯಂಡ್ ಅವರೆಲ್ಲರೂ ಕೂಡ ವೆರಿ ಗುಡ್ ಮೂಡ್, ಒಂದು ಒಳ್ಳೆ ಮೂಡ್ನಲ್ಲಿ ಇದ್ದರು, ಸಂತೋಷವಾಗಿದ್ದರು. ಗೊತ್ತಾಯ್ತಲ್ಲ ಮಕ್ಕಳೇ? ಈ ಒಂದು ಪ್ರತಿಯೊಬ್ಬ ಕೂಡ ಸ್ಟ್ರಾಂಗ್ ಆ್ಯಂಡ್ ಹೆಲ್ದಿಯಾಗಿದ್ದ. ಅದಕ್ಕೆ ಅವನು ವೆರೈಟೀಸ್ ಆಫ್ ಫುಡ್ ಅನ್ನು ಅವನು ತಿಂತಾ ಇದ್ದ. ಮತ್ತೆ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಅಂದರೆ ತುಂಬ ಇಷ್ಟಪಡ್ತಾ ಇದ್ರು. ಅವರು ಡೈಲಿ ಎಕ್ಸರ್ಸೈಸಸ್ ಮಾಡ್ತಾ ಇದ್ರು. ವಾಕಿಂಗ್, ರನ್ನಿಂಗ್, ಜಂಪಿಂಗ್, ಪ್ಲೇಯಿಂಗ್ ಇವೆಲ್ಲ ಮಾಡ್ತಾ ಇದ್ರು. ಸೊ ಹೀಗಿದ್ದಾರೆ, ತುಂಬ ಸಂತೋಷವಾಗಿದ್ದಾರೆ. ಈ ಸಂತೋಷದ ಜೀವನ ಕಂಡ್ರೆ ಯಾರಿಗಾಗಲಿಲ್ಲ. ಅದು ಇಲ್ಲಿರುವಂಥ ಒಂದು ತಿಳ್ಕೊಳ್ಬೇಕಾದಂಥ ವಿಚಾರ. All this made one of the witches furious. She suggested that all the witches should come together to prepare a potion. One who drinks it would lose the desire to live. So that night all the witches gathered in the forest. They all needed to put all their energy to make the potion, which would have a powerful spell on people. During the collection of energy, one of the witches made a mistake in uttering the words. As a result, there was a big explosion. It was so big that it completely destroyed the forest. ಗಮನಿಸಿ ಮಕ್ಕಳೇ, ಏನಪ್ಪ ಅಂದರೆ ಇಲ್ಲಿ ನಾನಾ ಜನ ವಿಚಸ್ ಇದ್ದರು. ಅದರಲ್ಲಿ ಒಬ್ಬ ವಿಚ್ಗೆ, ಒಬ್ಬ ಯಕ್ಷನಿಗೆ ಇವರ ಇಂಥ ಲೈಫ್ ಕಂಡ್ರೆ ಕೋಪ ಬಂತೋ, ಹೊಟ್ಟೆ ಕಿಚ್ಚು ಬಂತು. ಕೋಪದಿಂದ ಕೊತ ಕುದಿತಾ ಇದ್ದಾಳೆ ಒಬ್ಬ ಯಕ್ಷಿಣಿ, ವಿಚ್ಚು. ಹಾಗಾಗಿ ಅವಳು ಎಲ್ಲ ವಿಚಸ್ಸನ್ನು ಕರೆದು, ನೋಡಿ ಎಲ್ಲ ವಿಚಸ್ಸು ಬಂದು ಫಾರೆಸ್ಟ್ನಲ್ಲಿ ಸೇರ್ಕೋಬೇಕು, ಮೀಟಿಂಗ್ ಮಾಡಬೇಕು ಅಂತಂದೇಳಿ ಒಂದು ಸಜೆಷನನ್ನು ಕೊಡ್ತಾರೆ. ನೋಡಿ, ನಾವೆಲ್ಲರೂ ಸೇರಿ ಒಂದು ಪೋಷನ್ ಅಂತ ಕರಿತಾ ಇದ್ದೀವಿ. ಏನು ಸರ್ ಪೋಷನ್ ಅಂದರೆ? ಎ ಲಿಕ್ವಿಡ್ ವಿತ್ ಹೀಲಿಂಗ್, ಮ್ಯಾಜಿಕಲ್ ಆರ್ ಪಾಯ್ಸನಸ್ ಪ್ರಾಪರ್ಟೀಸ್. ನೋಡಿ, ಅದೊಂದು ಲಿಕ್ವಿಡ್ ದ್ರಾವಣ, ಅದನ್ನು ಕುಡಿಯ ಅಂತಂದು. ಅದು ಲಿಕ್ವಿಡ್ ವಿತ್ ಹೀಲಿಂಗ್, ಮ್ಯಾಜಿಕಲ್ ಆರ್ ಪಾಯ್ಸನಸ್ ಪ್ರಾಪರ್ಟೀಸ್ ಅಂತ ಹೇಳ್ತೀವಿ. ಮ್ಯಾಜಿಕಲ್ ಆರ್ ಪಾಯ್ಸನಸ್ ಪ್ರಾಪರ್ಟೀಸ್.
ಪ್ರಾಪರ್ಟೀಸ್. ನಾವೆಲ್ಲರೂ ಸೇರಿ ಒಂದು ಪೋಷನ್ ತಯಾರಿ ಮಾಡೋಣ. ಒಂದು ರೀತಿ ದ್ರವ, ಏನನ್ನು ವಾಸಿ ಮಾಡುವಂಥ ಒಂದು ದ್ರವ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ಅದನ್ನ ಯಾರು ಕುಡಿತಾನೋ, ಈಗ ನಾನು ಅದನ್ನು ಕುಡಿದ್ರೆ ನಾನು ಅದರಲ್ಲಿ ಹೇಳ್ತಾ ಇದ್ದೀನಿ, ಯಾರು ಅದನ್ನು ಕುಡಿತಾನೋ ಅವನು ಬದುಕಬೇಕು ಅನ್ನೋಂಥ ಆಸೆಯನ್ನೇ ಕಳ್ಕೊಂಡ್ಬಿಡ್ತಾನೆ. ನಾನು ಬದುಕಬೇಕಪ್ಪ ಅನ್ನೋಂಥದ್ದೇ ಎಲ್ಲರ ಆಸೆ. ಅದನ್ನೇನಾದ್ರೂ ಕುಡಿದ್ಬಿಟ್ರೆ ಅವನು ಬದುಕಬೇಕು ಅನ್ನೋಂಥದ್ದು ಆಸೆಯನ್ನೇ ಕಳ್ಕೊಂಡ್ಬಿಡ್ತಾನೆ. ಅಂದರೆ ನಾನು ಸಾಯ್ಬೇಕಪ್ಪ ಅನ್ನೋಂಥ ಒಂದು ವಿಚಾರ. ಇದನ್ನು ಪೋಷಣನ ಯಾರು ಕುಡಿತಾನೋ ಅವನು ಬದುಕಬೇಕು ಅನ್ನೋ ಆಸೆಯನ್ನು ಬಿಡ್ತಾನೆ. ಆದ್ದರಿಂದ ಸೊ ದಟ್ ನೈಟ್ ಆಲ್ ದ ವಿಚಸ್ ಗ್ಯಾದರ್ಡ್ ಇನ್ ದ ಫಾರೆಸ್ಟ್. ಅರಣ್ಯದಲ್ಲಿ ಈ ಎಲ್ಲ ವಿಚಸ್ಸು ಕೂಡ್ಕೊಂಡ್ರು, ಸೇರಿದ್ರು. ದೇ ಆಲ್ ನೀಡೆಡ್ ಟು ಪುಟ್ ಆಲ್ ದೇರ್ ಎನರ್ಜಿ ಟು ಮೇಕ್ ದ ಪೋಷಣನ್ನು ತಯಾರಿ ಮಾಡಲಿಕ್ಕೆ ಎಲ್ಲರೂ ಕೂಡ ತಮ್ಮ ಎನರ್ಜಿಯನ್ನು, ತಮ್ಮಲ್ಲಿರುವಂಥ ಎನರ್ಜಿಯನ್ನೆಲ್ಲ ಏನು ಮಾಡಬೇಕು, ಹಾಕಬೇಕು ಅದ್ರ ಒಳಗಡೆ. ಇದು ಜನಗಳ ಮೇಲೆ ಒಂದು ರೀತಿ ಮ್ಯಾಜಿಕಲ್ ಸ್ಪೆಲ್ ಅನ್ನ ಕ್ರಿಯೇಟ್ ಮಾಡುತ್ತೆ ಅಂತ. ಈಗ ಎಲ್ಲರಿಂದಲೂ ಒಂದು ಅವರ ಎನರ್ಜಿಯನ್ನ ಕಲೆಕ್ಟ್ ಮಾಡ್ಕೊಂಡು ಬರಬೇಕಾಗಿರುತ್ತೆ. ಎನರ್ಜಿ, ಈ ಯಕ್ಷಿಣಿ ಈ ವಿಚ್ಚಿಂದ ಅವರ ಎನರ್ಜಿ ಕಲೆಕ್ಟ್ ಮಾಡ್ಕೊಳ್ಳೋದು, ಇನ್ನೊಬ್ಬರು ವಿಚ್ಚಿಂದ ಎನರ್ಜಿ ಕಲೆಕ್ಟ್ ಮಾಡ್ಕೊಳ್ಳೋಂಥದ್ದು, ಹೀಗೆ ಕಲೆಕ್ಟ್ ಮಾಡ್ಕೊಂಡು ಬರ್ತಾ ಇರಬೇಕಾದಾಗ ಇದು ಸಂದರ್ಭ ಅರ್ಥ ಮಾಡ್ಕೊಳ್ಳಿ. ಒಬ್ಬೊಬ್ಬ ವಿಚ್ ಇಂದಲೂ ಕೂಡ, ಅಂದರೆ ಎಲ್ಲ ವಿಚ್ಗಳು ಇದ್ದಾರೆ, ಒಬ್ಬೊಬ್ಬ ವಿಚ್ಚಿಂದ ಅವರ ಎನರ್ಜಿಯನ್ನು ಕಲೆಕ್ಟ್ ಮಾಡ್ಕೊಂಡು ಬರಬೇಕು. ಹಾಗೆ ಕಲೆಕ್ಟ್ ಮಾಡ್ಕೊಂಡು ಬರುವಂಥ ಸಂದರ್ಭದಲ್ಲಿ ಅವರು, ಅಲ್ಲಿ ನಾವು ಮಂತ್ರ ಬೋಧನೆ ಅಂತ ಹೇಳ್ತೀವಿ, ಅಂದರೆ ಇಂಥದೇ ಪದಗಳನ್ನು ಅವರು ಹೇಳಬೇಕಾಗಿದೆ. ಒಂದು ನಿರ್ದಿಷ್ಟವಾದಂಥ ಪದಗಳನ್ನು ಹೇಳಬೇಕಾಗಿರುತ್ತೆ. ಆ ಪದಗಳನ್ನು ಹೇಳಿದರೆ ಮಾತ್ರ ಇದು ಸಕ್ಸಸ್ ಆಗುತ್ತೆ ಪೋಷನ್ನು, ಇಲ್ಲಾಂದ್ರೆ ಸಕ್ಸಸ್ ಆಗಲ್ಲ. ಒಂದು ವಿಚ್ ಏನು ಮಾಡುತ್ತೆ ಅಂದರೆ ಆ ಹೇಳೋಂಥ ಪದಗಳಲ್ಲಿ ಎಡವಟ್ಟು ಮಾಡಿ ಹಾಕ್ಬಿಡುತ್ತೆ. ಎಡವಟ್ಟು ಮಾಡಿ ಹಾಕಿದ್ರಿಂದಾಗಿ ಅದರ ರಿಸಲ್ಟ್ ಏನಾಯ್ತು, ಢಮ್ ಅನ್ನೋಂಥ ಒಂದು ಶಬ್ದ, ಬಿಗ್ ಎಕ್ಸ್ಪ್ಲೋಷನ್, ಒಂದು ದೊಡ್ಡ ಸ್ಫೋಟ ಆಯಿತು. ಈ ಸ್ಫೋಟದಿಂದಾಗಿ ಇಡೀ ಅರಣ್ಯ ಹಾಳಾಗೋಗ್ಬಿಡುತ್ತೆ, ಸಂಪೂರ್ಣವಾಗಿ ಹಾಳಾಗೋಗ್ಬಿಡುತ್ತೆ. ನೋಡಿ ಮಕ್ಕಳೇ, ಗಮನಿಸಿ, ಬಿಗ್ ಎಕ್ಸ್ಪ್ಲೋಷನ್ ಯಾಕಾಯ್ತು? ಪೋಷಣನ್ನು ತಯಾರಿ ಮಾಡಲಿಕ್ಕೋಸ್ಕರ ಎನರ್ಜಿಯನ್ನು ಕಲೆಕ್ಟ್ ಮಾಡುವಂಥ ಸಂದರ್ಭದಲ್ಲಿ ಒಬ್ಬ ವಿಚ್ಚು ತಪ್ಪಾಗಿ ಬೇರೆ ಪದವನ್ನು ಹೇಳಿದ್ರಿಂದಾಗಿ ಬಿಗ್ ಎಕ್ಸ್ಪ್ಲೋಷನ್ ಆಗುತ್ತೆ. ಈ ಬಿಗ್ ಎಕ್ಸ್ಪ್ಲೋಷನ್ನಿಂದಾಗಿ ಅರಣ್ಯ ನಾಶವಾಯಿತು. ಅರ್ಥ ಆಯ್ತಾ ಮಕ್ಕಳ? ರೈಟ್. ಬನ್ನಿ ಮೂರನೇ ಪ್ಯಾರಾಗ್ರಾಫ್ಗೆ ಹೋಗೋಣ. As a result, it turned all the witches into tiny creatures like germs. They were trapped in liquid in a small bottle which was lying in a swamp. One day, a little boy found this bottle. Thinking it contained a nice new drink, he swallowed it fully. The germ-like witches took advantage of this situation. Though they could not physically harm anyone, they learned to change the boy's likes and dislikes. In a few days, a funny feeling started in the boy's mouth. He no longer wanted to eat vegetables, fruits and good food. All he wanted to do was to ask for pizza, burger
wait for them at home. He wasted his time waiting for food from hotels or restaurants and watching television, eating ice cream and chips. ಮಕ್ಕಳಿಗೆ ಗಮನಿಸಬೇಕು ಏನು ಸರ್ ಇಲ್ಲಿ ಪರಿಣಾಮವಾಗಿ ಏನಾಯಿತು? It turned all the witches into tiny creatures like germs. ಅಲ್ಲೇನೋ ಡಮ್ ಅಂತ ಅಂದಿದ್ದೇನೋ ಓಕೆ. ಈ ವಿಚಸ್ ಇದ್ರಲ್ಲ ನಾರ್ಮಲ್ ಆಗಿ ಹೀಗೆ ನಮ್ಮಂಗೇನೆ ಇದ್ರು, ಅವರು ಯಾವ ರೀತಿ ಬದಲಾವಣೆ ಆಗ್ಬಿಟ್ರಪ್ಪ ಅಂದ್ರೆ ಒಂದು ಸಣ್ಣ ಸಣ್ಣ ಜರ್ಮ್ಸ್ ಇರ್ತಾವಲ್ವಾ, ನಮ್ಮ ದೇಹದೊಳಗಡೆ ಜರ್ಮ್ಸ್ ಇದಾವಲ್ವಾ, ಕ್ರಿಮಿಗಳು, ಸಣ್ಣ ಕ್ರಿಮಿಗಳಿದಾವಲ್ವಾ, ಆ ಜರ್ಮ್ಸ್ ತರಹ ಸಣ್ಣ ಸಣ್ಣ ಜೀವಿಗಳಾಗುದು. ಇವೆಲ್ಲ ಯಾವ ಈ ವಿಚಸ್ ಸಣ್ಣ ಸಣ್ಣ ಜೀವಿಗಳಾಗುವ. ಅವೆಲ್ಲ they were trapped in liquid in a small bottle. ನೋಡಿ, ಒಂದು ಸ್ಮಾಲ್ ಬಾಟಲ್ ಇದೆ. ಅದು ಎಲ್ಲಿತ್ತಪ್ಪ ಸ್ಮಾಲ್ ಬಾಟಲ್ ಅಂದ್ರೆ ಅಲ್ಲಿ ಸ್ವ್ಯಾಮ್, ಒಂದು ಏರಿಯಾ, an area of soft wetland ಅಂತ ಕರಿತೀವಿ. ಸಾಫ್ಟ್ ವೆಟ್ಲ್ಯಾಂಡ್ ಒಂದು ನೆಂದಂತ ಒಂದು ಪ್ಲೇಸು. ಆ ಪ್ಲೇಸ್ನಲ್ಲಿ ಒಂದು ಬಾಟ್ಲ್ ಇದೆ. ಆ ಬಾಟ್ಲ್ ಒಳಗಡೆ ಸ್ವಲ್ಪ ನೀರಿದೆ. ಆ ನೀರಿನಲ್ಲಿ ಏನಾಗುತ್ತೆ? ಸೊ ಈ ನೀರಿನಲ್ಲಿ ಆ ಜರ್ಮ್ಸ್ ಎಲ್ಲ ಸೇರ್ಕೊಂಡು, ಅಂದ್ರೆ ಈಗ ಒಂದು ಬಾಟ್ಲ್ ಇದೆ, ಆ ಬಾಟ್ಲ್ ಒಳಗಡೆ ನೀರಿದೆ, ಆ ನೀರಿನೊಳಗಡೆ ಈ ಜರ್ಮ್ಸ್ ಎಲ್ಲ ಸೇರ್ಕೊಂಡಿದ್ದಾವೆ. ಹೀಗೆ ಒಬ್ಬ ಹುಡುಗ ಆ ಸ್ವ್ಯಾಂಪ್ನ ಪಕ್ಕದಲ್ಲಿ ಓಡಾಡ್ತಾ ಇದ್ದಾನೆ. ಒನ್ ಡೇ a little boy found this bottle. ಒಂದಿನ ಹುಡುಗ ಅಲ್ಲಿ ಹೋಗ್ಬೇಕಾದಾಗ ಅಲ್ಲಿರೋಂಥ ಬಾಟ್ಲನ್ನು ನೋಡ್ದ. ಫೌಂಡ್ ಅಂದ್ರೆ ನೋಡ್ದ ಅಂತ, ಫೈಂಡ್ ನ ಪಾಸ್ಟ್ ಟೆನ್ಸ್ ಫಾರ್ಮ್ ಫೌಂಡ್. ನೋಡ್ದ. ಅವನಿಗೆ ಏನು ಆಲೋಚನೆ ಮಾಡ್ದ ಅಂದ್ರೆ, ಥಿಂಕಿಂಗ್ ಇಟ್ ಕಂಟೈನ್ಡ್ ಎ ನೈಸ್ ನ್ಯೂ ಡ್ರಿಂಕ್. ಈ ಬಾಟಲಲ್ಲಿ ಒಳ್ಳೆ ಜ್ಯೂಸ್ ಇದೆ ಕೂಡ, ಕುಡಿದ್ರೆ ಹೇಗಿರುತ್ತೆ? ಎಸ್, ಹಿ ಸ್ವ್ಯಾಲೋಡ್ ಇಟ್ ಫುಲ್ಲಿ. ಕುಡ್ದ, ಕಂಪ್ಲೀಟ್ ಆಗಿ ಕುಡ್ದ. ಸ್ವ್ಯಾಲೋಡ್ ಅಂದ್ರೆ ಡ್ರಿಂಕ್ ಅಂತಲೇ ಅರ್ಥ. ಕಂಪ್ಲೀಟ್ ಆಗಿ ಒಂದು ಚೂರು ಬಿಡದೆ ಕುಡಿದ್ಬಿಟ್ಟ, ಗಟ 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 ಎತ್ಬಿಟ್ಟ. ರೈಟ್. ಈಗ ಅದರಲ್ಲಿ ಏನಿತ್ತು ಗೊತ್ತಲ್ವಾ? ಜರ್ಮ್ ಲೈಕ್ ವಿಚಸ್ ಇದ್ವೋ ಅವು ಈಗ ಈ ಸಿಚುಯೇಷನ್ ಬಳಸ್ಕೊಂಡು ಏನು, ಅವುಗಳು ಫಿಸಿಕಲಿ ಯಾವುದೇ ವ್ಯಕ್ತಿಯನ್ನ ಬಾಧಿಸುವುದಿಲ್ಲ. ದೋ ದೇ ಕುಡ್ ನಾಟ್ ಫಿಸಿಕಲಿ ಹಾರ್ಮ್ ಎನಿವನ್. ಆದರೆ ಅವು ಬೀರಂತ ಪರಿಣಾಮ ಏನಪ್ಪ ಅಂದ್ರೆ, ದೇಹದೊಳಗಡೆ ಇದ್ದುಕೊಂಡು ಒಬ್ಬ ವ್ಯಕ್ತಿಯ, ಯಾವ ವ್ಯಕ್ತಿಯ ದೇಹದಲ್ಲಿ ಇವು ಸೇರ್ಕೊಳ್ತಾವೋ ಆ ವ್ಯಕ್ತಿಯ ಇಷ್ಟ, ಬೇಕು ಮತ್ತೆ ಬೇಡಗಳ ಪ್ರಭಾವಿಸ್ತವೆ. ಲೈಕ್ಸ್ ಡಿಸ್ಲೈಕ್ಸ್, ಲೈಕ್ಸ್ ಡಿಸ್ಲೈಕ್ಸ್. In a few days a funny feeling started in the boy's mouth. ಆ ಹುಡುಗ ಅದನ್ನ ಕುಡಿದಿದ್ನಲ್ಲ, ಅವನ ಒಂದು ಬಾಯಲ್ಲಿ ಏನೋ ಒಂದು ರೀತಿಯಾದಂಥ ಒಂದು ಫೀಲಿಂಗ್, ಫನ್ನಿ ಫೀಲಿಂಗ್ ಕ್ರಿಯೇಟ್ ಆಯ್ತು. ತಮಾಷೆ ರೀತಿಯಾದಂಥ ಫೀಲಿಂಗ್ ಕ್ರಿಯೇಟ್ ಆಗುತ್ತೆ ಬಾಯಲ್ಲಿ. He no longer wanted to eat vegetables, fruits and good food. ಇನ್ನು ಮುಂದೆ ಅವನು ಫುಡ್ಡನ್ನು, ಒಳ್ಳೆ ಫುಡ್ ಅವನು ಇಷ್ಟಪಡಲ್ಲ, ಫ್ರೂಟ್ಸ್ ಇಷ್ಟಪಡಲ್ಲ, ವೆಜಿಟೇಬಲ್ಸ್ ಇಷ್ಟಪಡಲ್ಲ, ಯಾವುದನ್ನು ಇಷ್ಟಪಡಲ್ಲ. ಆಲ್ ಹಿ ವಾಂಟೆಡ್ ಟು ಡೂ ವಾಸ್ ಟು ಆಸ್ಕ್ ಫಾರ್ ಪಿಜ್ಜಾ, ಬರ್ಗರ್. ಅವನು ಇನ್ನು ಮುಂದೆ ಏನು ಕೇಳ್ತಾನಪ್ಪ ಅಂದರೆ, ನಾನು ಪಿಜ್ಜಾ ತಿನ್ನಬೇಕು,
ನಾನು ಬರ್ಗರ್ ತಿನ್ನಬೇಕು, ಹಿಂಗೆ ಹಠ ಹಿಡ್ಕೊಂಡು ಕೂತ್ಕೊಳ್ತಾರೆ. ನೋಡಿ, ಅವನ ಇಷ್ಟಗಳನ್ನ ಬದಲಾವಣೆ ಮಾಡ್ತಾ ಇದ್ದಾನೆ ವಿಚಸ್ಸು. ನಂತರ ಮನೆಯಲ್ಲಿ ಪಿಜ್ಜಾ ಬರ್ಗರ್ಗಾಗಿ ವೆಯ್ಟ್ ಮಾಡ್ಕೊಂಡು ಕೂತ್ಕೋಬೇಕಾಯ್ತು. ಮತ್ತೆ ಕೆಲವೊಂದು ಬೇರೆ ಹೋಟೆಲ್ಗಳಿಗೆ ಹೋಗ್ಬಿಟ್ಟು ಅಲ್ಲಿ ಪಿಜ್ಜಾ ಬರ್ಗರ್ಗಾಗಿ ವೆಯ್ಟ್ ಮಾಡಿ ಆರ್ಡರ್ ಮಾಡಿ ತಿನ್ನೋಂಥ ಪರಿಸ್ಥಿತಿ. ವೇಟಿಂಗ್ ಫಾರ್ ಫುಡ್ ಫ್ರಮ್ ಹೋಟೆಲ್ಸ್ ಆರ್ ರೆಸ್ಟೋರೆಂಟ್ಸ್. ಇವನಿನ್ನ ಹೋಟೆಲ್ನಲ್ಲಿ ಮಾಡಿರೋಂಥ ಐಟಮ್ಸ್ನೇ ಇವನು ಕೇಳ್ತಾ ಇದ್ದಿದ್ದು, ರೆಸ್ಟೋರೆಂಟ್ಗಳಲ್ಲಿ ಮಾಡಿದಂಥ ಐಟಮ್ಸ್ನೇ ಇವನು ಕೇಳ್ತಾ ಇದ್ದಿದ್ದು. ಪಿಜ್ಜಾ ಬರ್ಗರ್ ತಿನ್ನಬೇಕು, ಅನ್ನ ಮುದ್ದೆ ಸಾಂಬಾರ ಏನೋ ಅವನೇನು ತಿಂತಿರ್ಲಿಲ್ಲ, ಅವೆಲ್ಲ ಲೈಕಲ್ಲ ಅವನಿಗೆ ಪಿಜ್ಜಾ ಬರ್ಗರ್ ಬೇಕು. ನೆಕ್ಸ್ಟು ಬರೀ ಟಿವಿ ನೋಡೋದು. ಯಾವಾಗಲೂ ಟಿವಿ ನೋಡೋದು, ನಾನು ಐಸ್ ಕ್ರೀಮ್ ತಿನ್ನಬೇಕು, ನಾನು ಚಿಪ್ಸ್ ತಿನ್ನಬೇಕು, ಅಂಗಡಿಗಳಲ್ಲಿರೋ ಚಿಪ್ಸ್ ನೋಡಪ್ಪ. ಈಗ ಈ ಪ್ಯಾರಾಗ್ರಾಫ್ ಏನರ್ಥ ಆಯ್ತು ಮಕ್ಕಳೇ? ಒಬ್ಬ ಹುಡುಗ ಬಾಟ್ಲಲ್ಲಿದ್ದಂಥ ಜ್ಯೂಸನ್ನು ಕುಡಿದ್ಬಿಟ್ಟ. ಕ್ವಶನ್ ಅಂದ್ರೆ ಜ್ಯೂಸ್ ಅಂತಲೇ ಇಲ್ಲಿಗ ಕುಡಿದ್ಬಿಟ್ಟ. ಈಗ ಅವನ ಇಷ್ಟಗಳೆಲ್ಲವೂ ಕೂಡ ಬದಲಾವಣೆ ಆಗ್ತಾ ಇದ್ದಾವೆ. ಪಿಜ್ಜಾ ಬರ್ಗರ್ ಅಂತ ಹೇಳಕ್ ಶುರು ಮಾಡ್ದ. ಜೊತೆಗೆ ಏನಾಗುತ್ತೆ ನೋಡಿ ಅದರ ಪರಿಣಾಮವಾಗಿ. ಪ್ಯಾರಾಗ್ರಾಫ್ ನಂಬರ್ 4. No longer did he enjoy fruits and vegetables. He did not feel like walking and running and playing with his friends. Eventually, he stopped going out of the house and was sitting or lying out. He started feeling ill. Before long, he had no desire to do anything. The evil portion had worked. And the worst thing of all was that the witches had learned to jump from one person to another like virus. They managed to turn the effect of the potion into one of the worst diseases, the disease of wasting life. ಈಗ ಮಕ್ಕಳೇ ಗಮನಿಸಿ. No longer did he enjoy fruits and vegetables. ಇವನು ಯಾವತ್ತೂ ಕೂಡ ಫ್ರೂಟ್ಸು ವೆಜಿಟಬಲ್ಸು ಅಂತ ಇನ್ಯಾವತ್ತು ಕೇಳೋಂಥವನೇ ಅಲ್ಲ ಮಾರಾಯ. He did not feel like walking, running, playing with his friends. ಇವನಿಗೆ ಯಾವತ್ತು ಫ್ರೆಂಡ್ಸ್ ಜೊತೆ ಆಟ ಆಡಬೇಕು, ವಾಕ್ ಮಾಡಬೇಕು, ರನ್ನಿಂಗ್ ಮಾಡಬೇಕು ಅಂತ ಅನ್ನಿಸ್ಲೇ ಇಲ್ಲ. ಪರಿಣಾಮವಾಗಿ he stopped going out of the house. ಮನೆ ಬಿಟ್ಟು ಹೊರಗಡೆ ಹೋಗ್ತಾ ಇರಲಿಲ್ಲ. ಇನ್ನು ಮನೆಗೆ ಏನ್ ಮಾಡ್ತಿದ್ದ? ಸುಮ್ಮನೆ ಒಂದು ಕಡೆ ಕುಂತು ಬಿಡ್ತಿದ್ದ. ಮತ್ತೆ ಇಲ್ಲ ಅಂದ್ರೆ ಒಂದು ಕಡೆ ಸುಮ್ಮನೆ ಮಲಗಿರ್ತಿದ್ದ. ರೈಟ್. ಇನ್ನೊಂದು ರೀತಿ ನನಗೇನೋ ದೊಡ್ಡ ರೋಗ ಬಂದ್ಬಿಟ್ಟಿದ್ದೇನೋ ನನಗೆ ಪೇಷಂಟ್ ರೀತಿ ಆಡ್ತಾ ಇದ್ದ. ಈಗ ಬಿಫೋರ್ ಲಾಂಗ್ he had no desire to do anything. ಏನನ್ನು ಮಾಡೋದಕ್ಕೂ ಕೂಡ ಅವನು ಮುಂದೆ ಬರ್ತಾ ಇರಲಿಲ್ಲ. ಈಗ ನಾವೆಲ್ಲ ಏನ್ ಮಾಡ್ತೀವಪ್ಪ, ನಾನು ನೋಡಿ ನಿಮಗೆ ಪಾಠ ಮಾಡ್ತಾ ಇದ್ದೀನಿ, ನೀವು ನಾನು ಕಲಿಬೇಕಪ್ಪ, ನಾನು ಅದು ತಿನ್ಬೇಕು ಇದು ತಿನ್ಬೇಕು, ಹಾಗೆ ಹೀಗೆ ಅಮ್ಮನಿಂದ ಅಂಥದ್ದು ಮಾಡಿಸ್ಕೋಬೇಕು ಇಂಥದ್ದು ಮಾಡಿಸ್ಕೊಂಡು ತಿನ್ಬೇಕು ಅಂತ ಆಸೆ ಪಡ್ತೀವಿ. ಈ ಆಸೆಗಳು ನಿಮಗೆ ಇಲ್ಲವೇ ಇಲ್ವಲ್ಲ? ರೈಟ್. ದ ಇವಿಲ್ ಪೋಷನ್ ವರ್ಕ್. ಆ ಪೋಷನ್ ಕೆಟ್ಟ ಜ್ಯೂಸು ಇಲ್ಲಿ ಪರಿಣಾಮ ಬೀರಿದೆ, ಕೆಲಸ ಮಾಡಿದೆ. ಅಂಡ್ ದ ವರ್ಸ್ಟ್ ಥಿಂಗ್ ಆಫ್ ಆಲ್ ವಾಸ್ ದಟ್, ತುಂಬ ಅತಿ ಕೆಟ್ಟದಾದಂಥ ಒಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ, ದ ವಿಚಸ್ ಹ್ಯಾಡ್ ಲರ್ನ್ಡ್. ಅವನ ದೇಹದಲ್ಲಿದ್ದಂಥ ವಿಚ್ಗಳಿದ್ವಲ್ವ, ಆ ವಿಚ್ಗಳು ಕಲ್ತುಬಿಟ್ಟು ಇನ್ಮೇಲೆ ಏನು ಮಾಡೋದ ಅಂದರೆ
ಇವನ್ ದೇಹದಿಂದ ಅವನ ದೇಹಕ್ಕೆ ಜಂಪ್ ಆಗೋಣ, ವೈರಸ್ ರೀತಿ ಅವನಿಗೂ ಕೂಡ ತೊಂದರೆ ಕೊಡೋಣ, ಅವನ ಲೈಕ್ಸು ಡಿಸ್ಲೈಕ್ಸ್ ಮೇಲೆ ಪ್ರಭಾವ ಬೀರೋಣ ಅಂತಂದೇಳಿ ಒಬ್ಬರಿಂದ ಮತ್ತೊಬ್ಬರಿಗೆ ಹೋಗಂಥದ್ದು, ಇನ್ನೊಬ್ಬರಿಂದ ಮತ್ತೊಬ್ಬರಿಗೆ ಹೋಗಂಥದ್ದು ಈ ಕೆಲಸವನ್ನ ಈ ವಿಚಸ್ ಮಾಡ್ತಾ ಇದ್ವು. ದೇ ಮ್ಯಾನೇಜ್ಡ್ ಟು ಟರ್ನ್ ದ ಎಫೆಕ್ಟ್ ಆಫ್ ದ ಪೋಷನ್ ಇಂಟು ಒನ್ ಆಫ್ ದ ವರ್ಸ್ಟ್ ಡಿಸೀಸಸ್. ಇಲ್ಲಿ ಅವ್ರಿಗೆ ಬರುವಂತ ಡಿಸೀಸ್ ಯಾವುದಪ್ಪ ಅಂದ್ರೆ ಡಿಸೀಸ್ ಆಫ್ ವೇಸ್ಟಿಂಗ್ ಲೈಫ್. ಜೀವನವನ್ನ ಹೆಂಗ್ ವೇಸ್ಟ್ ಮಾಡಬೇಕು ಅನ್ನೋಂಥ ಒಂದು ರೋಗ, ದೊಡ್ಡ ರೋಗ ಬಂದ್ಬಿಡೋದು. ಹಾಗೆ ಪ್ಯಾರಾಗ್ರಾಫ್ ನಂಬರ್ 5 ಬನ್ನಿ. ಇದಕ್ಕೆಲ್ಲ ಸೊಲ್ಯೂಷನ್ ಬೇಕಲ್ಲ. ಈಗ ಡಿಸೀಸ್ ಆಫ್ ವೇಸ್ಟಿಂಗ್ ಲೈಫ್ ಬರ್ತಾ ಇದೆ, ಜನಗಳಿಗೆ ಹರಡ್ತಾ ಇದೆ, ಒಬ್ಬೊಬ್ಬನೇ ಸೋಂಬೇರಿಗಳಾಗ್ತಾವ್ರೆ ಎಲ್ಲರೂ. ಸೊ ಅವರೆಲ್ಲರೂ ಬದುಕೋದಕ್ಕೆ ಆಸೆನೇ ಇಲ್ಲ ಅಂತ ಒಂದು ಸಂದರ್ಭ. ಸೊ ಈಗ ಇಂಥ ಒಂದು ಡಿಸೀಸ್ಗೆ ಉತ್ತರವನ್ನು ಕಂಡುಹಿಡಿಯಲಿಕ್ಕೆ ಒಬ್ಬ ಡಾಕ್ಟರ್ ಬರ್ತಾ ಇದ್ದಾರೆ. ಅವರೇ ಡಾಕ್ಟರ್ ಫಿಟ್ ಅಂಡ್ ಹೆಲ್ದಿ. ಯಾರು ಬಂದ್ರ? ಡಾಕ್ಟರ್ ಫಿಟ್ ಅಂಡ್ ಹೆಲ್ದಿ. It was a long while before, with the help of his microscope, Dr. Fit and Healthy discovered that the little witches were causing this disease. There were no vaccines or cough mixtures to get rid of them. The doctor found out that the witches could not tolerate joy and good health. It turned out that the best cure was to make a strong effort to live a healthy, joyful and happy life. When a person became healthy, the witches had to leave that body as soon as they could, riding off on a sneeze. ಈಗ ಹೀಗೆ ಕಾಲ ಕಳೀತಾ ಬಂತು. ಏನು ಇಡೀ ಜನ ಈ ರೋಗಕ್ಕೆ ಏನು ಶರಣಾಗ್ತಾ ಇರೋದು ನಾವು ನೋಡ್ತಾ ಬರ್ತೇವೆ. ಇಡೀ ಊರೇ ನಾಡಿಗೆ ನಾಡಿ ಎಲ್ಲ ಜನರಿಗೂ ಈ ಕಾಯಿಲೆ ಹತ್ತುತ್ತಾ ಇದೆ. ಇದನ್ನ ಇದಕ್ಕೊಂದು ಸೊ ಏನು ಇತಿಯನ್ನು ಹಾಡಬೇಕು, ಮಂಗಳವನ್ನು ಹಾಡಬೇಕು. ವಿತ್ ದ ಹೆಲ್ಪ್ ಆಫ್ ಹಿಸ್ ಮೈಕ್ರೋಸ್ಕೋಪ್. ಈಗ ಡಾಕ್ಟರ್ ಫಿಟರ್ ಹೆಲ್ದಿ ನೋಡ್ತಾರೆ, ಮೈಕ್ರೋಸ್ಕೋಪ್ ತಗೊಂಡು ನೋಡ್ತಾ ಇದ್ದಾರೆ. ಒಬ್ಬನ ರಕ್ತವನ್ನು ಕಲೆಕ್ಟ್ ಮಾಡಿದ್ರು, ಆ ರಕ್ತದಲ್ಲಿ ಇಟ್ಟು ನೋಡ್ತಾ ಇದ್ದಾರೆ. ಅವ್ರಿಗೆ ಗೊತ್ತಾಗುತ್ತೆ ಇದಕ್ಕೆಲ್ಲ ಕಾರಣ ಲಿಟಲ್ ವಿಚಸ್, ಅವನ ರಕ್ತದಲ್ಲಿರುವಂತ ಲಿಟಲ್ ವಿಚಸ್. ಸೊ ಈ ಡಿಸೀಸ್ ಕಾರಣ ಲಿಟಲ್ ವಿಚಸ್. ದೇರ್ ವರ್ ನೋ ವ್ಯಾಕ್ಸಿನ್ಸ್ ಆರ್ ಕಾಫ್ ಮಿಕ್ಸ್ಚರ್ಸ್ ಟು ಗೆಟ್ ರಿಡ್ ಆಫ್ ದೆಮ್. ನೋಡಿ, ಈ ಕಾಯಿಲೆಗೆ ಯಾವುದೇ ರೀತಿಯಾದಂಥ ಇಂಜೆಕ್ಷನ್ ಇಲ್ಲ. ಮೊದಲನೇದಾಗಿ ಈ ಕಾಯಿಲೆಗೆ ಯಾವುದೇ ರೀತಿಯಾದಂಥ ಕಾಫ್ ಮಿಕ್ಸ್ಚರ್ ಅಂತ ಇಲ್ಲ, ಯಾವುದೂ ಇಲ್ಲ. The doctor found out that the witches could not tolerate joy and good health. ಈ ರಕ್ತದಲ್ಲಿರುವಂಥ ವಿಚಸ್ಗೆ ಗುಡ್ ಲೈಫ್ ಅಂದ್ರೆ ಇಷ್ಟ ಆಗಲ್ಲ, ಸಂತೋಷ ಅಂದ್ರೆ ಇಷ್ಟನೇ ಆಗಲ್ಲ, ದುಃಖ ಅಂದ್ರೆ ಇಷ್ಟ ಆಗುತ್ತೆ. ನೋಡಿ, ಸಂತೋಷವಾಗಿರೋಂಥದ್ದು ಅಂದ್ರೆ ಇಷ್ಟನೇ ಆಗೋದಿಲ್ಲ. It turned out that the best cure was to make a strong effort to live a healthy, joyful and happy life. ಇದಕ್ಕೆ ಬೆಸ್ಟ್ ಕ್ಯೂರ್ ಏನು ಗೊತ್ತಾ? ಸಂತೋಷವಾಗಿ ಜೀವನ ಮಾಡೋಂಥದ್ದು ಒಂದು. ಸೊ ಆರೋಗ್ಯಯುತವಾಗಿ ಇದ್ದೇನೆ ಅಂತ ಭಾವಿಸ್ಕೊಳ್ಳೋಂಥದ್ದು. ಸಂತೋಷದ ಜೀವನ ಮತ್ತು ಆರೋಗ್ಯಯುತ ಜೀವನ ಇದೇ ಇದಕ್ಕಿರುವಂಥ ಬೆಸ್ಟ್ ಕ್ಯೂರ್. ಬೇರೆ ಇನ್ಯಾವ ಮೆಡಿಸಿನ್ ಇಲ್ಲ, ಇನ್ಯಾವ ಇಂಜೆಕ್ಷನ್ ಇಲ್ಲ, ಏನೊಂದು ಇಲ್ಲ. When a person became healthy,
The witches had to leave the body as soon as they could, riding off on his knees. ಇಲ್ಲಿ ಒಬ್ಬ ವ್ಯಕ್ತಿ ಆರೋಗ್ಯಯುತವಾಗಿ ಬದುಕ್ತಾ ಇದ್ದಾನೆ ಅನ್ನೋದಾದ್ರೆ ಟಕ್ ಅಂತ ಅವನ ದೇಹವನ್ನು ಬಿಟ್ಟು ಹೊರಟು ಬಿಡ್ತಾವಂತೆ ಆ ವೈರಸ್ಗಳು. ಆರೋಗ್ಯಯುತವಾಗಿ ಬದುಕ್ತಾ ಇದ್ದಾನೆ, ಒಂದು ಸಾರಿ ಸ್ನೀಸ್ ಹಾಕ್ಬಿಟ್ಟ ಅಂತ ಹೇಳಿದ್ರೆ, ಒಂದು ಸಾರಿ ಸ್ನೀಸ್ ಹಾಕ್ದ ಅಂದ್ರೆ ಸ್ನೀಸ್ ಅಂತ ಕರಿತಾ ಇದ್ವಿ. ಏನು ಸರ್ ಸ್ನೀಸ್ ಅಂದ್ರೆ? ಟು ಎಕ್ಸ್ಪೆಲ್ ಏರ್ ಫ್ರಮ್ ದ ಮೌತ್, ದ ನೋಸ್ ಫೋರ್ಸಿಬ್ಲಿ ಆರ್ ಇನ್ವಾಲಂಟರಿಲಿ ಅಂತ ಕರಿತೇವೆ. ನೋಡಿ ಇಲ್ಲೇನಾಗುತ್ತೆ ಅಂದ್ರೆ, ಇಲ್ಲಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ಇಲ್ಲಿ ಆನ್ ಎ ಸ್ನೀಸ್ ಅಂತ ಹೇಳ್ತೀವಿ ಅಂತ ಹಾಕಂಥದ್ದು, ಹೊರ ಹಾಕಂಥದ್ದು. ಆರನೇ ಒಂದು ಇದನ್ನ ಬನ್ನಿ, ಆರನೇ ಪ್ಯಾರಾಗ್ರಾಫ್ ಬನ್ನಿ. From then on, the best remedy was neither pills nor injections, but just a little bit of effort to eat some fruits and vegetables and to do some exercise. Whoever, so okay students, I will continue in the next class. Thank you, Randa.